ಹಲೋ ಮ್ಯಾಜಿಕ್ ಕೋಟಿಗೆ ಸ್ವಾಗತ ಸುಸ್ವಾಗತ. ನಿಮ್ಮ ಜೊತೆ ನನ್ನ ಕಥೆ ಧಾರಾವಾಹಿಯ ಸಂಚಿಕೆ ಏನಾಗಿದೆ ನೋಡೋಣ ಬನ್ನಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಕೊಡಿ, ಬೆಲ್ ಐಕನ್ ಬಟನ್ ಹಾಲ್ ಬಟನ್ ಪ್ರೆಸ್ ಮಾಡೋದನ್ನ ಮರಿಬೇಡಿ. ಭೂಮಿ ಅಜಿತ್ ಒಳ್ಳೆ ರೊಮ್ಯಾಂಟಿಕ್ ಮೂಡ್ನಲ್ಲಿ ಇರ್ತಾರೆ. ಎರಡು ಕೂಡ ಕೋಡಿ ಜಗಳ ಹಾಡ್ಕೊಂಡು ನಿಂತಿರ್ತಾರೆ. ಸಾಹೇಬ್ರೆ, ಎಷ್ಟೊತ್ತು ಕಾರ್ ರಿಪೇರಿ ಮಾಡಿಸೋದು ನೀವು? ಎಷ್ಟೊತ್ತು ಸಾಹೇಬ್ರೆ ಅಂತ ಹೇಳಿ ಮೆಲ್ಲಕ್ಕೆ ಕೆರಿತಾ ಇರ್ತಾಳೆ. ಅದಕ್ಕೆ ಅಜಿತ್ ಇದ್ದಾನೆ, ಬನ್ನಿ ಇಬ್ರು ಕೂಡ ರೊಮ್ಯಾಂಟಿಕ್ ಆಗಿ ಡ್ಯಾನ್ಸ್ ಮಾಡೋಣ ಅಂತಾರೆ. ಅದಕ್ಕೆ ಬಂದಿದ್ದಾಳೆ, ಸಾಹೇಬ್ರೆ ಸುಮ್ಮನೆ ಇರ್ತೀರಾ ಅಂತ. ಇಲ್ಲಿ ಇನ್ನು ಅಶ್ವಿನಿ ಮತ್ತೆ ಶಾರದಮ್ಮನವ್ರನ್ನ ಕೂಡ ಕೂತಿದ್ದಾಳಲ್ಲ, ಅಲ್ಲಿ ಅವನು ರೌಡಿ ಇದ್ದವನು ಕಿಟಕಿಯಿಂದ ನೋಡ್ತಾನೆ. ಕಿಟಕಿಯಿಂದ ನೋಡ್ಬಿಟ್ಟು ಅವ್ರಿಗೆ ಯಾರೋ ಕಪಲ್ಸ್ಗಳು ಹನಿಮೂನ್ಗೆ ಅಂತ ಬಂದಿರ್ಬೇಕು ಮೇಡಮ್ ಅಂತ ಹೇಳಿ ಅಂತಾರೆ. ಆದ್ರೂ ಕೂಡ ಅಲರ್ಟ್ ಆಗಿರು ಅಂತ ಹೇಳ್ತಾರೆ. ಜೊತೆಗೆ ಇಲ್ಲಿ ಅಷ್ಟೊತ್ತಿಗಾಗ್ಲೇ ಶಾರದಮ್ಮನವರ ಫೋಟೋ ನೋಡ್ಬಿಟ್ಟು ಭೂಮಿ ಖಂಡಿತವಾಗಿಯೂ ಕೂಡ ನನ್ನ ಮಗಳೇ ಅನ್ನೋದು ಅವ್ರಿಗೆ ಎಲ್ಲೋ ಒಂದ್ ಕಡೆ ಹಿಂದಿನ ನೆನಪುಗಳೆಲ್ಲ ಸುಳಿಯಾಗಿ ಬಿಚ್ಕೊಂಡಿರುತ್ತಲ್ಲ, ಅದೇ ಸಮಯ ಭೂಮಿನೂ ಕೂಡ ನೋಡ್ಬಿಡ್ತಾರೆ. ಪುಟಾಣಿ ಅಂದ್ಬಿಡ್ತಾರೆ, ಕುಕ್ಕತ್ತಾರೆ. ಇವಳು ಅಶ್ವಿನಿ ಸದ್ಯಕ್ಕೆ ಭೂಮಿ ನೋಡೋದಿಲ್ಲ, ಅಜಿತನು ನೋಡೋದಿಲ್ಲ, ಫೋಟೋದಲ್ಲಿ ಅಂತ ಅನ್ಕೊಂಡು ಸುಮ್ಮನೆ ಆಗ್ತಾಳೆ. ಸರಿ, ಭೂಮಿ ಇನ್ನೇನು ಅಲ್ಲಿಗೆ ಬರ್ಬೇಕು, ಬಂದು ನೋಡ್ಬಿಡ್ತಾಳೆ ಅದನ್ನ. ಅವನು ಅಜಿತನ್ಗೆ ಹೇಳ್ಬೇಕು ಅನ್ನೋ ಅಷ್ಟರಲ್ಲಿ ಅವಳೇನ್ ಮಾಡ್ತಾಳೆ, ಸರಿ ಈ ಕಡೆಯಿಂದ ಬರೋಣ ಅಂತ ಹೋದ್ರೆ ಅಲ್ಲಿ ಟೀ ತೋಟ ಕಂಡ್ಬಿಡ್ತದೆ. ಅವಳಲ್ಲಿ ಮರ್ತೇ ಬಿಡ್ತಾಳೆ. ಅವಳು ಒಂದು ಕ್ಷಣ ಟೀ ತೋಟ ನೋಡ್ತಿದ್ದಂಗೆ ಅವಳಿಗೆ ಟೀ ಮಾಡೋ ಯೋಚನೆ ಅವಳಿಗೆ. ಈ ಕಡೆ ಅಂಜು ಮತ್ತೆ ಅಪ್ಪು ಇಬ್ರು ಕೂಡ ಅವಳ ಬಾವಿ ಗಂಡನ್ನ ಮಾತಾಡ್ಸಕ್ಕೆ ಅಂತ ಹೇಳಿ ಬಂದಿರ್ತಾರೆ. ಸತ್ಯಣ್ಣನು ಕೂಡ ಜೊತೆಗೆ ಬಂದಿರ್ತಾರೆ. ಇನ್ನೆಲ್ಲಿ ಕಿತಾಪತಿ ಮಾಡ್ತಾಳೋ ಅಂತ ಹೇಳಿ ನಚ್ಚಿನ ಬಂದಿರ್ತಾನೆ ಜೊತೆನಲ್ಲಿ, ಇನ್ನೆಲ್ಲಿ ಚಾಡಿ ಹೇಳ್ತಾಳೋ ಅಂತ ಹೇಳಿ ಇಬ್ರು ಮಾತಾಡ್ಕೊಂಡು ಕೂತಿರ್ತಾರೆ. ಎಲ್ಲ ಕ್ಲೋಸ್ ಆಗಿ ಅಂಜು ಮತ್ತೆ ಹುಡುಗ ಬಾವಿ ಗಂಡ ಏನಿದ್ದಾನೆ ಅವರಿಬ್ರು ಮಾತಾಡಕ್ ಬಿಟ್ಬಿಟ್ಟು ಇಲ್ಲಿ ಅಪ್ಪನ ತಮ್ಮ ಜೊತೆ ಕೂರಿಸ್ಕೊಂಡಿರ್ತಾರೆ ಇಬ್ರು, ಸತ್ಯಣ್ಣ ಮತ್ತೆ ನಚ್ಚಿ ಇಬ್ರು ಕೂಡ. ಅವನ್ನೆಲ್ಲ ಮಾತಾಡಾದ್ಮೇಲೆ ಸತ್ಯಣ್ಣ ಆಚೆಗೆ ಬರ್ತಾರೆ. ಆಚೆಗೆ ಬಂದ್ಬಿಟ್ಟು, ಅಜಿತ ನೋಡು, ಯಾವ್ದೇ ಕಾರಣಕ್ಕೊಬ್ಬ ನಿನ್ ಕಳ್ಕೊಬಿಡಕ್ ಕಣೋ. ನೋಡು, ನೀನು ಒಂದ್ ಮಾತು ಹೇಳಿದ್ ನನಗ್ ಕೊರಿತಾ ಇದೆ. ನೀನ್ ಆಗಿನಿಂದನೂ ಕೂಡ ಈಗ ಸದ್ಯಕ್ಕೆ ಪ್ರಪೋಸ್ ಮಾಡಲ್ಲ, ಅವ್ರ ಅಮ್ಮನ್ನ ಪತ್ತೆ ಹಾಕ್ಬಿಡ್ತೀನಿ ಅಂತ ಹೇಳಿ ಹೇಳ್ತಾ ಇದ್ದೆ. ನಿನಗೆ ಬಹಳ ನೋವಾಗ್ತಾ ಇದೆ ಕಣೋ. ಜೊತೆಗೆ ಇಲ್ಲಿ ಬೇರೆ ಇವರೆಲ್ಲ ಹೋಟ್ಲಿಗೆ ಕರ್ಕೊಂಡು ಹೋಗೋ ಕಾರಣ ಏನು ಅಂತ ಅಂದ್ರೆ, ನನಗೆ ಬೇಡವೇ ಬೇಡ ಮದ್ವೆ ಅಂತ ಹೇಳಿ, ಎಂಗೇಜ್ಮೆಂಟ್ ನನಗೆ ಬೇಡವೇ ಬೇಡ ಅಂತ ಹೇಳಿ ಹಠ ಹಿಡ್ದು ನಿಂತ್ಕೊಳ್ತಾಳೆ. ಆಗ ಶ್ರವಣ್, ಸಂಗೀತ, ರಾಮಣ್ಣ ಎಲ್ಲ ಯೋಚನೆ ಮಾಡಿ ಈ ತರ ಪ್ಲಾನ್ ಮಾಡಿ ಕಳ್ಸ್ಕೊಡೋದು ಅವ್ರೆಲ್ರೂ ಕೂಡ ಹೋಟೆಲ್ಗೆ ಮಾತಾಡಿಸ್ತೀವಿ ಒಂದ್ಸಾರಿ ಹುಡುಗನ್ನ ಅಂತ ಹೇಳಿ. ಸರಿ, ಸತ್ಯಣ್ಣ ತಮ್ಮ ಮಾತನ್ನ ಮುಂದುವರಿಸ್ತಾರೆ ಅಜಿತನ ಜೊತೆ. ಅಜಿತ, ಕಳ್ಕೊಬಿಡಕ್ಕಣೋ ಭೂಮಿನ ಯಾವುದೇ ಕಾರಣಕ್ಕೂ. ನೋಡು, ಈ ಕ್ಷಣ ನೀನ್ ತಡ ಮಾಡಿದ್ರೆ ಇನ್ನೇನಿನ್ ಒಪ್ಪಂದ ಮುಗಿದೋಗ್ತದೆ, ಅವಳು ಪಾಡುಗಳು ಹೋಗ್ತಾಳೆ, ಯಾರೋ ಒಬ್ರು ಸಿಗ್ತಾರೆ, ಮದ್ವೆ ಆಗ್ತಾಳೆ, ಇಷ್ಟೇ ಕಣೋ ಆಗೋದು. ಬೇಡ ಕಣೋ, ಮತ್ತೆ ನೀನು ಈ ಒಂದು ಕೆಟ್ಟ ಘಟನೆಗೆ ನೀನು ಒಳಗಾಗ್ಬೇಡ ಅನ್ನೋದೇ ನನ್ನ ಇಚ್ಛೆ. ನೀನು ಪ್ಲೀಸ್ ಅಪ್ಪ, ನೀನು ಪ್ರಪೋಸ್ ಮಾಡ್ಬಿಡು. ಸಂಗೀತ ಅವರು ಭೂಮಿಗೆ ಫೋನ್ ಮಾಡ್ತಾರೆ. ನಚ್ಚಿ ಮಾಡ್ಕೊಡ್ತಾನೆ ಅವ್ರ ಅಮ್ಮನಿಗೆ. ಮಾಡ್ಕೊಟ್ರೆ ಸಂಗೀತ ಅವ್ರು ಮಾತಾಡ್ತಾ, ಭೂಮಿ ಚೆನ್ನಾಗಿದೀಯಾ, ಚೆನ್ನಾಗಿ ನೋಡ್ಕೊಂಡಿದ್ದಾನ ನನ್ನ ಮಗ, ಇನ್ನು ಮತ್ತೆ ಮುಂದುವರ್ಸಕ್ ಹೋಗ್ತಾರೆ. ಅಷ್ಟೊಂದು ನಚ್ಚಿ ಇದನಮ್ಮ ಕೊಡಿಲಿ, ನೀನ್ ಅವರು ಇಬ್ರು ಕೂಡ ಏಕಂತ ಸಮಯ ಕಳೀಲಿ ಅಂತಂದ್ರೆ ನೀನ್ ಪುರಾಣ ಬಿಚ್ಚಬೇಡ ಅಂತ ಪಟ್ ಅಂತ ಫೋನ್ ಕಿತ್ಕೊಂಡ್ಬಿಡ್ತಾನೆ. ಇಲ್ಲಿ ಭೂಮಿ ಇದ್ದವಳು ಮೈದು 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 ಅಂತ ಕೂಗ್ಕೋತಾಳೆ, ಕೊಡೋದೇ ಇಲ್ಲ, ಅವನು ಇಟ್ಟೇ ಬಿಡ್ತಾರೆ. ಸರಿ, ಭೂಮಿ ಈಗಾಗ್ಲೇ ಟೀ ತೋಟ ತಕ್ಕಲ್ಲಿ ಶಾರದಮ್ಮನವ್ರು ಕೂಗ್ತಾರೆ. ಶಾರದಮ್ಮನವ್ರು ನೋಡ್ಬೇಕು ಅಂತ ಹೋದವಳು ಟೀ ತೋಟ ನೋಡ್ಬಿಟ್ಟು ಅತ್ತ ನುಗ್ತಾಳೆ. ಟೀ ತೋಟಕ್ಕೆ ಹೋಗ್ಬಿಡ್ತಾಳೆ. ಇಲ್ಲಿ ಒಂದು ಕ್ಷಣ ಮರ್ತೇ ಬಿಡ್ತಾಳೆ, ಮೈ ಮರ್ತು ಬಿಡ್ತಾಳೆ ಅವಳು. ಟೀ ತೋಟ ನೋಡ್ತಿದ್ದಾಳೆ, ಟೀ ತೋಟದಲ್ಲಿ ನಿಂತಿರ್ತಾಳೆ. ಅಜಿತ್ನಿಗೆ ಇನ್ನೂ ಹೇಳಿರೋದಿಲ್ಲ ಈ ವಿಚಾರನ ಇವಳು. ಅಜಿತ್ ಹಾಗೇನೆ ಸತ್ಯಣ್ಣ ಯಾವಾಗಂತ ಪ್ರಪೋಸ್ ಮಾಡೋ, ಬೇಡ ಇದೊಂದು ಒಳ್ಳೆ ಅವಕಾಶ ಸಿಕ್ಕಿದೆ ಅಂತ ಹೇಳಿ ಬುದ್ಧಿವಾದ ಹೇಳ್ತಾರೋ, ಒಂದಲ್ಲಿ ಸಿಕ್ಕಿರುವಂತ ಒಂದು ಕೆಂಪು ಗುಲಾಬಿ ಹೂವನ್ನ ಹಿಡ್ಕೊಂಡು ಬರ್ತಾರೆ. ಟೀ ತೋಟದಲ್ಲಿ ಭೂಮಿ ನಿಂತ್ಕೊಂಡು, ಅಬ್ಬಾ ಎಷ್ಟೊಂದು ಟೀ ಇದೆ, ಅಬ್ಬಬ್ಬಬ್ಬಬ್ಬ ಎಷ್ಟು ಚೆನ್ನಾಗಿದೆ, ನಾನ್ ಟೀ ಮಾಡ್ತಾ ಕೂತ್ಕೊಂಡ್ರೆ ಅಬ್ಬಾ ಇಲ್ಲೇ ಟೀ ಅಂಗಡಿ ಇಟ್ಬಿಟ್ರೆ ಮೇಲೆ ನಾನು ವಯಸ್ಸಾಗೋವರೆಗೂ ಮುದುಕೆ ಆಗೋವರೆಗೂ ಇಲ್ಲೇ ಟೀ ಮಾಡ್ಕೊಂಡು ಇದೆಲ್ಲ ಟೀ ತೋಟದಲ್ಲಿ ಟೀ ಹಾಕೊಂಡು ಇಷ್ಟು ಚೆನ್ನಾಗಿರ್ತದಲ್ವಾ. ಅಷ್ಟೊತ್ತಿಗೆ ಅಜಿತ್ ಬರ್ತಾನೆ. ಬಂದ್ಬಿಟ್ಟು, ಹೌದು ಬಹಳ ಚೆನ್ನಾಗಿರುತ್ತೆ, ಈ ಕಡೆ ನೋಡು. ಸಾಹೇಬ್ರೆ ಬಂದ್ರಾ? ಎಲ್ಲಿ ಅವರು? ಬರ್ತಾರೆ ತಾಳು. ಹಿಂದಕ್ಕೆ ಕೈ ಇಟ್ಕೊಂಡಿರ್ತಾನೆ ಮರೆಯಾಗಿ. ಏನ್ ಸಾಹೇಬ್ರೆ ಅದು? ತೋರ್ಸಿ ನನಗೆ ಅಂತ ಬಲವಂತ ಮಾಡ್ತಾಳೆ. ಅವ್ನು ಏನ್ ಮಾಡಿದ್ರು ಕೂಡ ತೋರ್ಸೋದಿಲ್ಲ. ಅಷ್ಟೊತ್ತು ಖಚಿತ ಆ ಹೂನ ಬದಲಾಯಿಸ್ಕೊಬಿಡ್ತಾನೆ, ಕೈಗೆ ಬದಲಾಯಿಸ್ಕೊಬಿಟ್ಟು ಇನ್ನೊಂದು ಕೈಲಿ ಕಡ್ಲೆಕಾಯಿ ಇರ್ತದೆ, ಆ ಕಡ್ಲೆಕಾಯಿ ಇರೋ ಕೈನ ಮುಂದಕ್ಕೆ ಮಾಡ್ತಾನೆ. ಸಾಹೇಬ್ರ ಇದು ಏನಿದು? ಕಡ್ಲೆಕಾಯಿ ನಿನಗೆ ತಿನ್ನಕ್ಕೆ ಅಂತ ತಂದೆ. ಸಾಹೇಬ್ರು ನಂಗೂ ಹೊಟ್ಟಸ್ಬಿಟ್ಟಿತ್ತು. ಕುಡಿ ಕಡ್ಲೆಕಾಯಿನ. ಸಾಹೇಬ್ರ ಇದೆಲ್ಲ ನಂಗೆನಾ?
ನಾನೇ ತಿನ್ಲಾ ಪೂರ್ತಿನಾ? ಆಯ್ತು ತಿನ್ನು, ನಿನ್ಗೆ ಅಂತಾನೆ ತಂದಿರೋದು. ಸಾಹೇಬ್ರೆ, ಎಷ್ಟ್ ಚೆನ್ನಾಗಿದೆ ಗೊತ್ತಾ, ಹೊಟ್ಟೆ ಹಸ್ದ್ಬಿಟ್ಟಿತ್ತು ಸಾಹೇಬ್ರೆ ನನ್ಗೆ. ಆಯ್ತು ಆಯ್ತು, ಅದಕ್ಕೆ ತಂದಿರೋದು, ತಿನ್ನು 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 ನೀನು. ಅವ್ನು ಯಾಕೆಂದ್ರೆ ಎಷ್ಟು ಕುಕ್ಕೊಂಡ್ರು ಕೂಡ ಇವಳು ನಿಂತಿರೋದಿಲ್ಲ. ಇವಳು ಓಡ್ ಬಂದು ಅಲ್ಲಿ ಟೀ ತೋಟದಲ್ಲಿ ನಿಂತಿರ್ತಾಳಲ್ಲ, ಆ ಟೀ ತೋಟದಲ್ಲಿ ನಿಂತಿರೋರ್ಗೆ ಹೇಗಾದ್ರೂ ಮಾಡಿ ಪ್ರಪೋಸ್ ಮಾಡೋಣ ಅಂತ ಬರ್ತಾನೆ. ಆ ಪ್ರಪೋಸ್ ಮಾಡಕ್ಕೆ ಅಂತ ಬಂದವನು ಅವನ್ಗೆ ಎಷ್ಟು ಪ್ರಯತ್ನ ಪಟ್ರು ಕೂಡ ಪ್ರಪೋಸ್ ಮಾಡಕ್ ಆಗೋದೇ ಇಲ್ಲ ಅವನಿಗೆ. ಅವಳು ಮಾತಾಡೋದು ಮುಗ್ಧಳಾಗಿ ಅದನ್ನೇ ಕೇಳ್ತಾ ಹಂಗೆ ಮಂತ್ರ ಮುಗ್ಧನಾಗಿ ಮೈ ಮರ್ತು ಬಿಡ್ತಾನೆ. ಜೊತೆಗೆ ನಿಜಕ್ಕೂ ಕೂಡ ಎಲ್ಲ ವೀಕ್ಷಕರೆಲ್ರಿಗೂ ಕೂಡ ಬಹಳ ಇಷ್ಟ ಆಗುತ್ತೆ ಅಂತ ಅನ್ಕೊಂಡಿದ್ದೀನಿ. ಎಂತಹ ಸುಂದರವಾದಂತಹ ತಾಣ ಹೌದಲ್ವಾ? ಆ ಚಿಕ್ಕಮಂಗ್ಳೂರು ಜಿಲ್ಲೆನೇ ಆಗಿದೆ ಸತ್ಯವಾಗ್ಲು. ರಮಣೀಯವಾದಂತಹ ದೃಶ್ಯಗಳನ್ನ, ಟೀ ತೋಟ ಆಗ್ಲಿ, ಜೊತೆಗೆ ಕಾಫಿ ತೋಟಗಳನ್ನಾಗ್ಲಿ, ಅದೆಲ್ಲ ಒಂದೊಂದು ಇದು ಕೂಡ ಹರಿತಕ್ಕಂತ ಜುಳು ಜುಳು ಜುಳುನೆ ಹರಿತಕ್ಕಂತ ಆ ತಿಳಿಯಾದಂತಹ ನೀರಿನ ಆ ತೊರೆಗಳಿರ್ಬೋದು, ಅವೆಲ್ಲ ನೋಡ್ತಾ ಇದ್ರೆ ಕಣ್ಮನ ಎರಡು ಕೂಡ ತುಂಬಿ ಹೋಗ್ತದೆ, ಸೆಳಿತಾ ಇರ್ತದೆ ಹಾಗೇನೆ ಆ ದೃಶ್ಯಗಳೆಲ್ಲವೂ ಕೂಡ. ಅಂಥದ್ದೇ ತಾಣದಲ್ಲಿ ಭೂಮಿ ನಿಂತಿರ್ತಾಳೆ ಆ ಟೀ ತೋಟದಲ್ಲಿ. ಸರಿ, ಇವನು ಏನ್ ಮಾಡ್ತಾನೆ, ಆ ಟೀ ತೋಟ ನೋಡ್ಕೊಂಡು ಇವಳು ಮಾತನ್ನ ಕೇಳ್ಕೊಂಡು ಹಂಗೆ ಮೈ ಮರ್ತು ಬಿಡ್ತಾನೆ ಅಜಿತ್. ನೋಡಿ ಎಂತಹ ಸುಂದರವಾದಂತಹ ರಮಣೀಯವಾದಂತಹ ದೃಶ್ಯ. ಆ ಬೆಟ್ಟದ ಸೆರಗಿನಲ್ಲಿ ಏನು ಹಸಿರು ಕೂಲದ ಸೀರೆಯನ್ನ ಉಟ್ಟಂತಿದೆ. ಎಲ್ಲವೂ ಕೂಡ ಅಷ್ಟು ಸುಂದರವಾಗಿದೆ. ಅಷ್ಟು ಎಷ್ಟು ಹೊಗಳಿದ್ರು ಕೂಡ ಸಾಲದು, ಅಂತಹ ರಮಣೀಯವಾದಂತಹ ತಾಣ. ಸರಿ, ಭೂಮಿ ಅದನ್ನ ಒಂದೊಂದಾಗಿ ಟೀನ ಸ್ವಲ್ಪ ಕೀಳೋದು, ಎಸೆಯೋದು. ಅಬ್ಬಾ, ನಾನಂತೂ ಇಲ್ಲೇ ಟೀ ಮಾಡ್ಕೊಂಡು ಇದ್ಬಿಡ್ಬೇಕಪ್ಪ. ಅದಕ್ಕೆ ಅಜಿತ್ ಹೇಳ್ತಾನೆ, ಆಯ್ತು ಆಯ್ತು ಇರುವಂತೆ, ಬಾ ಹೋಗೋಣ. ಅಷ್ಟ್ರಲ್ಲಿ ಏನಂತಂದ್ರೆ ಪ್ರಪೋಸ್ ಮಾಡೋಕ್ ಧೈರ್ಯನೂ ಬರೋದಿಲ್ಲ ಅಜಿತ್ಗೆ. ಕಾರ್ ರಿಪೇರಿ ಮಾಡೋರು ಬರ್ತಾರೆ, ಸರ್ ಲೇಟ್ ಆಗ್ಬಿಡ್ತು, ಬೇಸರ ಮಾಡ್ಕೋಬೇಡಿ ಅಂತ ಹೇಳಿ. ಭೂಮಿ ಸದ್ಯ ಕಾರ್ ರಿಪೇರಿ ಮಾಡೋರು ಬಂದ್ರಲ್ಲ ಅಂತ ಹೇಳಿ ಪಟ್ ಅಂತ ಹೊಡೋಯ್ತಾಳೆ. ಪಟ್ ಅಂತ ಹೋಗುದು, ಅಯ್ಯೋ ಬಂದ್ರ ನಮ್ ಕಾರು ಏನೋ ಆಗ್ಬಿಟ್ಟಿದೆ, ಎಷ್ಟೊತ್ತಿನಿಂದ ಹಂಗೆ ಇದೀವಿ ಗೊತ್ತಾ ನಾವು, ನಡೀರಿ ನಡಿ ನಡಿ, ಬೇಗ ರಿಪೇರಿ ಮಾಡಿ ನಡೀರಿ ಅಂತ ಹೇಳಿ ಇವನು ಅಜಿತ ಹೋಗೋದಿರ್ಲಿ ಮೆಕ್ಯಾನಿಕ್ ಹಿಂದೆ, ಇವಳೇ ಮೊದಲು ಅವನ ಹಿಂದೆ ಹೊರಟು ಬಿಡ್ತಾಳೆ. ನಡಿಯಪ್ಪ ಬೇಗ ರಿಪೇರಿ ಮಾಡ್ಬಿಟ್ಟು ನಮಗ್ ಕಾರ್ ಕೊಟ್ಬಿಟ್ರೆ ನಾವ್ ಇಲ್ಲಿಂದ ಹೊರಟು ಬಿಡ್ತೀವಿ ಅಂತ ಹೇಳಿ. ಸರಿ, ಅವನು ಮೆಕ್ಯಾನಿಕ್ ಬಂದು ಕಾರ್ ರಿಪೇರಿ ಮಾಡಕ್ಕೆ ಅಂತ ಹೇಳಿ ಹೊರಡ್ತಾನೆ. ಇನ್ನು ಅಜಿತ್ ಹಿಡ್ಕೊಡ್ತಾನೆ ಹೂನ. ಹಿಡ್ಕೊಂಡು ಅಜಿತ್ ಹೂನ್ ನೋಡ್ತಾ ಹಂಗೇನೆ, ಅಯ್ಯೋ ಎಲ್ಲಿ ಹೋದ್ರು ಕೂಡ ಅವಕಾಶನೇ ಆಗಲ್ವೇ ನನ್ಗೆ, ಎಲ್ಲಾ ಕಡೆನೂ ಕೂಡ ಪ್ರಪೋಸ್ ಮಾಡೋಣ ಅಂತಾನೆ ಹೋಗ್ತೀನಿ ಇವಳಿಗೆ, ನನ್ನ ಪ್ರೀತಿನ ನಾನು ತೋಡ್ಕೋಬೇಕು ಅಂತ ಹೇಳಿ. ತೋಡ್ಕೊಂಡ್ರೆ ನಂಬಲ್ಲ ಇವಳು, ಆಯ್ತಾ, ಹಂಚ್ಕೊಂಡ್ರು ಕೂಡ. ಈಗ ಹಂಚ್ಗಳನ್ನ ಇಂತಹ ಈ ಒಂದು ಸುಂದರವಾದಂತಹ ಸೊಬಗಿನ ತಾಣದಲ್ಲಿ ಕಣ್ಣು ಮನ ಸೆಳಿತಕ್ಕಂಥ ಈ ಸುಂದರವಾದ ತಾಣದಲ್ಲಿ ಹಂಚ್ಕೊಳ್ಳೋಣ ಅಂದ್ರೆ ಇವಳು ಹಿಂಗ್ ಓಡೋದ್ಲು ಅಂತ ಅನ್ಕೊಳ್ತಾನೆ. ಭೂಮಿಗೆ ಬಾಯಾರಿಕೆ ಆಗುತ್ತೆ. ಆ ಮನೆನ ನೋಡಿರ್ತಾಳಲ್ಲ, ಬಂದು ಬಾಗ್ಲು ಬಡಿತಾಳೆ. ಬಾಗ್ಲು ಬಡಿದ ತಕ್ಷಣ ಆಳ್ ಬಂದ್ಬಿಟ್ಟು ಬಾಗುತ್ತೋದು, ಏನ್ ಬೇಕು ಅಂತಾಳೆ. ಅದಕ್ಕೆ ಭೂಮಿ ಇದ್ದೋಳು, ನೀರ್ ಬೇಕಾಗುತ್ತೆ ಕುಡಿಯೋಕೆ ಅಂತಾಳೆ. ಸರಿ ಇಲ್ಲೇ ತರ್ತೀನಿ ಅಂತ ಹೇಳಿ ಒಳಕ್ ಹೋಗ್ತಾಳೆ. ಅವಳು ಅಶ್ವಿನಿ ಏನಾರು ನೋಡಿದ್ರೆ ಕಪಾಳಕ್ಕೆ ಬರ್ಸ್ಬಿಟ್ಟಾಳೇನೋ ಅವಳಿಗೆ. ಖಂಡಿತವಾಗ್ಲು ಅದೃಷ್ಟಕ್ಕೆ ಇವಳು ನೋಡಲ್ಲ. ಆ ಜ್ಞಾನವೇ ಆಗುತ್ತೆ ಭೂಮಿಗೆ, ಅಯ್ಯೋ ಎಲ್ಲೂ ಶಾರದಮ್ಮ ನೋಡ್ದಂಗಾಯ್ತಲ್ವ, ನಮ್ ಕೂಗಿದ್ರಲ್ವಾ ಅಂತ ಅನ್ಕೊಂಡು ಬರ್ತಾಳೆ. ಮಂಗ ಬಂದ್ಬಿಟ್ಟು ಕಿಟಕಿ ಸೈಡಿಗೆ ಬರ್ತಾಳೆ ಹಂಗೇನೆ, ಇಲ್ಲೇ ಅಲ್ವಾ ಕೂಗಿದ್ದು ನನ್ನನ್ನ ಅಂತ ಹೇಳಿ. ಕಿಟಕಿ ಸೈಡಿಗೆ ಬಂದು ನೋಡ್ತಾಳೆ. ನೋಡಿದ್ರೆ ಅವಳು ಏನು ಧ್ವನಿ ಕೇಳಿದ್ಲೋ, ಏನ್ ನೋಡಿದ್ಲೋ ಅದು ಸತ್ಯ. ಅದು ಶಾರದಮ್ಮನವ್ರು ಅಲ್ಲೇ ಇದ್ದಾರೆ. ಪಾಪ ಬಹಳಷ್ಟು ಬೆದ್ರದ್ ಬೊಂಬೆ ಆಗಿದ್ದಾರೆ. ಅಶ್ವಿನಿ ಊಟ ಮಾಡ್ಸೋಕ್ ಪ್ರಯತ್ನ ಪಡ್ತಾ ಇದ್ದಾಳೆ. ಅದೆಲ್ಲ ನೋಡಿ ಭೂಮಿಗೆ ಕೇಳಿದಂತಹ ಧ್ವನಿಗೂ ಅಲ್ಲಿ ನೋಡಿದಂತಹ ದೃಶ್ಯಕ್ಕೂ ಶಾಕ್ ಹಾಕೋಗ್ತಾಳೆ ಹಂಗೇನೆ. ಇನ್ನು ಬಿಡಬಾರ್ದು, ಇನ್ನು ನಾವು ಕರ್ಕೊಂಡು ಹೋಗಕ್ಕೆ ಒಳ್ಳೆ ಅವಕಾಶನೂ ಸಿಕ್ಕಂತಾಯ್ತು. ಸದ್ಯ ಶಾರದಮ್ಮ ಸಿಕ್ಕಿದ್ರಲ್ಲ ನಮ್ಗೆ, ಅದು ನಮ್ ಪುಣ್ಯ. ಯಾಕೆಂದ್ರೆ ಜೊತೆಗೆ ಅವರು ಊಟ ಮಾಡದೆ ಆ ಕಡೆ ಹೋಗ್ತಾ ಇರೋದನ್ನು ಕೂಡ ನೋಡ್ತಾಳೆ. ಅವರು ಬಹಳ ಬೆದರಿರ್ತಕ್ಕಂಥ ರೀತಿನೂ ಕೂಡ ಬಹಳ ಭಯ ಪಟ್ಟಿರ್ತಾರೆ. ಆ ಎದಕ್ಕೂ ಮುದುಕೊಂಡು ಕೂತಿರೋದನ್ನು ನೋಡ್ಬಿಡ್ದಾಳೆ. ಇಲ್ಲಿಗೆ ಸಂಚಿಕೆ ಮುಕ್ತಾಯವಾಗ್ತದೆ. ಎಲ್ರಿಗೂ ಕೂಡ ಅನಂತ ಧನ್ಯವಾದಗಳು.